ನಾನು ನಿಮ್ಮ ಆನಂದ್ ನಾಯ್ಕ್. ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಹಿಂದಿ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಂಟರ್ನೆಟ್ ಕ್ರಾಂತಿ ಪಾಠ ಬಹಳ ಮುಖ್ಯವಾದಂಥ ಪಾಠ ಮತ್ತು ಈಗ ಪ್ರಸ್ತುತ ದಿನಮಾನದಲ್ಲಿ ಯಾವ ರೀತಿ ಇಂಟರ್ನೆಟ್ ಪ್ರಭಾವ ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥ ಪಾಠ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ಮತ್ತು ನನ್ನೆಲ್ಲ ವಿಡಿಯೋಗಳನ್ನು 10ನೇ ತರಗತಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಪರೀಕ್ಷೆಗೆ ಉಪಯುಕ್ತವಾದಂಥ ಸಲಹೆಗಳು ಅದರೊಳಗಿದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಯಾಕಂದರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ನಿಮಗೆ ಬರ್ತದೆ ಮತ್ತು ಎಲ್ಲ ವಿಡಿಯೋಗಳು ಪರೀಕ್ಷೆಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ವಿಡಿಯೋಗಳು. ಓಕೆ ವಿದ್ಯಾರ್ಥಿಗಳೇ, ಇಂದು ನಾವು ಈ ಪಾಠದ ಮೂಲಕ ಮೊದಲನೆಯದು ಪಾಠದ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಅದರ ನಂತರ ಇದರ ಪ್ರಶ್ನೋತ್ತರ ಬಗ್ಗೆ ಚರ್ಚೆ ಮಾಡುವ. ಪ್ರಶ್ನೋತ್ತರಗಳ ಸಂಖ್ಯೆ ಸುಮಾರಿದೆ, ಹಾಗಾಗಿ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡುವ. ಪ್ರಮುಖ ವ್ಯಾಕರಣಗಳ ಬಗ್ಗೆಯೂ ನಾವು ಇದರಲ್ಲಿ ಚರ್ಚೆ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇದು ಪಾಠ ಒಂದು ನಿಬಂಧ ರೂಪದ ಪಾಠ. ಈ ಪಾಠದಲ್ಲಿ ಪ್ರಶ್ನೆಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ. ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇದ್ರೂ, ಭಾಳ ಜಾಸ್ತಿ ಏನಿಲ್ಲ, ಜಾಸ್ತಿ ಇದ್ರೂ ಬಹಳ ಸರಳವಾದಂಥ ಪ್ರಶ್ನೆಗಳು ಮತ್ತು ನಿಮಗೆ ಸರಿಯಾಗಿ ಅರ್ಥ ಆಗ್ತಕ್ಕಂಥ ಪ್ರಶ್ನೆಗಳು. ಯಾಕಂದರೆ ಜನರಲ್ ಆಗಿ ನಾವು ಬರೀತಕ್ಕಂಥ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು. ಯಾಕಂದರೆ ನಾವು ಈಗ ಹೊಸ ತಂತ್ರಜ್ಞಾನದಲ್ಲಿ ಈ ಪ್ರಶ್ನೆಗಳೆಲ್ಲ ನಮಗೆ ಬರ್ತದೆ. ಆ ಪ್ರಶ್ನೆಗಳಿಗೆ ನಾವು ಜನರಲ್ ಆಗಿ ಸಹಿತ ಉತ್ತರವನ್ನು ಕೊಡಬಹುದು. ಮತ್ತೊಂದು ಬಹಳ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ, ಇಂಟರ್ನೆಟ್ ಬಗ್ಗೆ ನಿಮಗೆ ಪ್ರಬಂಧನೂ ಬರ್ಬೋದು. ಆ ಪ್ರಬಂಧಕ್ಕೋಸ್ಕರ ಆದರೂ ಈ ಪಾಠವನ್ನು ಸಂಪೂರ್ಣವಾಗಿ ನೀವು ಓದಬೇಕಾಗಿದ್ದು ಬಹಳ ಅನಿವಾರ್ಯ ಆಗಿರತಕ್ಕಂಥದ್ದು. ಅರ್ಥ ಇದರಲ್ಲಿ ನಾವು ಭಾಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಇಂಟರ್ನೆಟ್ ಅರ್ಥ ಏನು, ಅಂತರ್ಜಾಲ ಅಂದರೆ ಏನು, ಮತ್ತು ಇವತ್ತಿನ ದಿನಮಾನದಲ್ಲಿ ಆಜ್ ಕಿ ದುನಿಯಾ ಮೇ ಇಂಟರ್ನೆಟ್ ಕಾ ಪ್ರಭಾವ ಕೈಸೆ ಹೈ, ಯಾವ ರೀತಿ ಇವತ್ತಿನ ದಿನಮಾನದಲ್ಲಿ ಇಂಟರ್ನೆಟಿನ ಪ್ರಭಾವ ಇದೆ ಅಂತಕ್ಕಂಥದ್ದು ನೋಡ್ತೀವಿ. ಈ ಪ್ರಶಾಸನ ಅಂದರೆ ಏನು, ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನು, ಖರೀದಿದಾರಿ ಅಂದರೆ ನಾವು ಕೊಡುಕೊಳ್ಳೋ ವ್ಯವಹಾರ ಖರೀದಿಯನ್ನು ಯಾವ ರೀತಿ ಮಾಡ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಬಹಳ ಉಪಯೋಗ ಆಗ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದರ ಪ್ರಭಾವ ಏನು, ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನು, ನಾವು ಫೇಸ್ಬುಕ್ಕು ವಾಟ್ಸಪ್ ಇದೆಲ್ಲ ನೋಡ್ತೀವಲ್ಲ, ಸೋಷಿಯಲ್ ನೆಟ್ವರ್ಕಿಂಗ್ ಅಂತಾರೆ. ಅದಕ್ಕೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡುವ. ವರದಾನ, ಇಂಟರ್ನೆಟ್ ನಮಗೆ ಈ ರೀತಿ ಈಗಿನ ಆಧುನಿಕ ಜೀವನದಲ್ಲಿ ಯಾವ ರೀತಿ ನಮಗೆ ವರದಾನವಾಗಿದೆ, ಇದು ಯಾವ ರೀತಿ ಉಪಯೋಗಕಾರಿಯಾಗಿದೆ. ಮತ್ತು ಇದರ ಅಭಿಶಾಪ ಅಂದರೆ ಇದರಿಂದ ಆಗ್ತಕ್ಕಂಥ ಹಾನಿಗಳು. ಇವಿಷ್ಟು ಬಹಳ ಮಹತ್ವಪೂರ್ಣವಾದಂಥ ಸಂಗತಿಗಳು. ಇದನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಪ್ರಶ್ನೆ ಉತ್ತರಗಳ ರೂಪದಲ್ಲಿ ನಮಗೆಲ್ಲ ಅದರ ಪರಿಚಯ ಸಿಗ್ತದೆ. ನಾವು ಈಗ ಪ್ರಶ್ನೋತ್ತರಗಳ ರೂಪದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದು, ಇಂಟರ್ನೆಟ್ ಕೆ ಬಾರೆ ಮೇ ಕುಚ್ ಬತಾಯಿಗೆ ಅಂದರೆ ಇಂಟರ್ನೆಟ್ ಬಾರೆ ಮೇ ಕುಚ್ ಈ ಪ್ರಶ್ನೆ ಪಾಠದ ಅಂತ್ಯದಲ್ಲಿಲ್ಲ. ಈ ಪ್ರಶ್ನೆ ಉತ್ತರ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ 1 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಅದಕ್ಕೆಲ್ಲ ಬರ್ತಕ್ಕಂಥ ಉತ್ತರಗಳು ಇದರ ಮೂಲಕ ನಾವು ಕೊಡ್ಬೋದು. आज का युग इंटरनेट का युग है. बड़े बूढ़ों से लेकर छोटे बच्चों तक सब इंटरनेट का असर पड़ा है. इंटरनेट के उपयोग से इंसानी सोच का दायरा ही बढ़ गया है, जिसके वजह से पूरे विश्व का विस्तार एक गांव सा छोटा हो गया है. आज इंसान के लिए खान पान जितना ज़रूरी है, इंटरनेट भी उतना ही आवश्यक हो गया है. ಇದರಲ್ಲಿ 2-3 ಪ್ರಶ್ನೆಗಳು ಬರ್ಬೋದು, 1 ಅಂಕಕ್ಕೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಮುಂದಿನದ್ದು, ಇಂಟರ್ನೆಟ್ ಅಬ್ ಕ್ಯೋ ಇತನಾ ಜರೂರಿ ಬನ್ ಗಯಾ ಹೈ, ಇದು ಸಹಿತ ಹಾಗೆ ಇದು ಪಾಠದ ಅಂತ್ಯದಲ್ಲಿಲ್ಲ. ಹಾಗಾಗಿ ಇದರ ಸಂಬಂಧಪಟ್ಟಂತೆ ಈ ಕೆಲವೊಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಕುಚ್ ಸಾಲ್ ಪಹಲೆ ಕೋಯಿ ಖಬರ್ ದೇನಾ ಪಡ್ತಿ ತೋ ಚಿಟ್ಟಿ ಲಿಖನಿ ಪಡ್ತಿ ಹೈ, दूरभाषा का उपयोग करना पड़ता था, लेकिन अब इंटरनेट द्वारा पल भर में बिना ज़्यादा खर्च कोई भी विचार, चित्र, वीडियो दुनिया की किसी भी जगह में भेज सकते हो. ಈಗ ಮುಖ್ಯ ಪ್ರಶ್ನೆಗೆ ಬರುವ, ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ, ಇಂಟರ್ನೆಟ್ನ ಅರ್ಥ ಏನು, ಇಂಟರ್ನೆಟ್ ಅಂದರೆ ಏನು, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. इंटरनेट का अर्थ ಏನು, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है.
ಇ ಗವರ್ನೆನ್ಸ್ ಕ್ಯಾ ಹೈ? ಇ ಗವರ್ನೆನ್ಸ್ ಅಂದರೆ ಏನು? ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश को यथावत लोगों को सूचित किया जाता है। इससे प्रशासन पारदर्शी बन सकती है। ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश को यथावत लोगों को सूचित किया जाता है। इससे ಪ್ರಶಾಸನ ಪಾರದರ್ಶಿ ಬಂತಾಯಿ. ಅಂದರೆ ಸರ್ಕಾರದ ಎಲ್ಲ ವ್ಯವಹಾರಗಳು ಆನ್ಲೈನ್ ಮೂಲಕ ನಡೆಯುವಂಥದ್ದಕ್ಕೆ ಈ ಗವರ್ನೆನ್ಸ್ ಅಂತಾರೆ. ಪೇಪರ್ಲೆಸ್ ಗವರ್ನೆನ್ಸ್ ಅಂತಾರೆ. ಹೌದಾ? ಎಲ್ಲ ಆದೇಶಗಳು, ಎಲ್ಲ ಜನಸಾಮಾನ್ಯರಿಗೆ, ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಆನ್ಲೈನ್ ಮೂಲಕ ಕೊಡ್ತಕ್ಕಂಥ ವ್ಯವಸ್ಥೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವ್ಯಾಪಾರ और ಬ್ಯಾಂಕಿಂಗ್ ಕ್ಷೇತ್ರ में ಇಂಟರ್ನೆಟ್ से क्या लाभ है? ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿ ಲಾಭ ಆಗಿದೆ? ನಾವೆಲ್ಲ ಕಾಣ್ತೀವಿ ಯಾವ ರೀತಿ ಲಾಭ ಆಗಿದೆ ಅಂತಕ್ಕಂಥದ್ದು. इंटरनेट द्वारा घर बैठे बैठे खरीदारी कर सकते हैं. बड़ा मुख्यವಾಗಿರ್ತಕ್ಕಂಥದ್ದು. कोई भी बिल भर सकते हैं. इससे दुकान जाने और लाइन में घंटों तक खड़े रहने का समय बच सकता है. इंटरनेट बैंकिंग द्वारा दुनिया के किसी भी जगह पर चाहे जितनी भी रकम भेजी जा सकती है. बड़ा इंपॉर्टेंट. इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इससे दुकान जाने और लाइन में घंटों तक खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಬಹಳ ಪ್ರಮುಖವಾದಂಥ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ವಿಡಿಯೋ ಕಾನ್ಫರೆನ್ಸ್ ಕೆ ಬಾರೆ ಮೇಲೆ ಲಿಖಿ. ಇದು ಇದ್ಲಾಗ ನಾವು ಬಹಳಷ್ಟು ಕಾಣ್ತೀವಿ. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನು ಅಂತ. ವಿಡಿಯೋ ಕಾನ್ಫರೆನ್ಸ್ ಒಂದು ಪರಿಣಾಮಕಾರಿಯಾದಂಥ ಒಂದು ತಂತ್ರಜ್ಞಾನದಲ್ಲಿ ಬದಲಾವಣೆ. वीडियो कॉन्फ्रेंस द्वारा एक जगह में बैठकर दुनिया की कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಇದಕ್ಕೆ ಪ್ರಶ್ನೆ, ವಿಡಿಯೋ ಕಾನ್ಫರೆನ್ಸ್ ಕ್ರಾಂತಿಕಾರಿ खोज है कैसे ಅಂತಕ್ಕಂಥ ಬರಬಹುದು. वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों के रहने वाले लोगों के साथ विचार विनिमय कर सकते हैं. ಮುಂದಿನ ಪ್ರಶ್ನೆ, ಇಂಟರ್ನೆಟ್ से ಬೇರೋಜ್ಗಾರಿ ಕೈಸೆ ಕಮ್ ಹೋಗಿ. ಇದು ಬಹಳ ಚರ್ಚೆಯಲ್ಲಿರುವಂಥ ವಿಷಯ. ಇಂಟರ್ನೆಟ್ ಬಂದರೆ, ಆನ್ಲೈನ್ ಬಂದರೆ, ಕಂಪ್ಯೂಟರ್ ಬಂದರೆ ಬಹಳಷ್ಟು ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತೆ. ಆದರೆ ಅದು ಹಾಗಲ್ಲ. ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹೇಗೆ ನೋಡುವ. ಇಂಟರ್ನೆಟ್ से ಬೇರೋಜ್ಗಾರಿ ಕೈಸೆ ಕಮ್ ಹೋಗಿ. बेरोजगारी बढ़ती नहीं, हम मिटा सकते हैं. भारत में आईटी इंफॉर्मेशन टेक्नोलॉजी और ITES इंफॉर्मेशन टेक्नोलॉजी एनेबल्ड सर्विसेज संस्थाओं का प्रवेश इंटरनेट से संभव हुआ है. इनसे अनगिनत लोगों को रोजगार मिला है. देशों की अधिक आर्थिक स्थिति सुधार हुआ है. नोड्री ಜಾಸ್ತಿ ಆಗಿದೆ ಅಂತ. IT ಮತ್ತು ITES ಅಂತಕ್ಕಂಥ ಕ್ಷೇತ್ರ ಹೊಸ 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 ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಹಾಗಾಗಿ ಬೇರೋಜ್ಗಾರಿ ಬಡ್ತಿ ನಹಿ, ಬೇರೋಜ್ಗಾರಿ ಕಮ್ ಹೋತಿ ಹೈ. ಮುಂದಿನ ಪ್ರಶ್ನೆ, ಸೋಷಿಯಲ್ ನೆಟ್ವರ್ಕಿಂಗ್ ಕ್ಯಾ ಹೈ. ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನು? ಅದರ ಅರ್ಥ ಏನು? सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स है जैसे फेसबुक, ऑर्कुट, ट्विटर, लिंक्डइन आदि. इन साइटों के कारण देश विदेश के लोगों के रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे स्थान पर पड़ रहा है. ओके, ಇನ್ನೊಂದ್ಸಲ ಹೇಳ್ತೀನಿ. सोशल नेटवर्किंग एक क्रांतिकारी खोज है जिससे दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स है जैसे फेसबुक, ऑर्कुट, ट्विटर, लिंक्डइन आदि. इन साइट्सों के कारण देश विदेश के लोगों के रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समय पर हो पड़ रहा है. ಮುಂದಿನ ಪ್ರಶ್ನೆ, ಸಂಚಾರ ವ ಸೂಚನಾ ಕೆ ಕ್ಷೇತ್ರ में ಇಂಟರ್ನೆಟ್ का क्या महत्व. ಇದು ಸಹಿತ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಇದನ್ನು ಬಹಳ ಪ್ರಮುಖವಾದ. आजकल आपसी विचार विनिमय पल भर में इंटरनेट के जरिए हो रहा है. पल भर में दुनिया की किसी भी जगह में कोई भी विचार हो, स्थिर चित्र हो, बिना ज़्यादा खर्च किए बिना भेजना मुमकिन हो गया है. रेल, हवाई यात्रा, बस की आदि आरक्षण पल भर में हो रहा है. इंटरनेट के आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं.
ತಿಳ್ಕೊಳ್ಳಿ, ಜನರಲ್ ಆಗಿ ಬರ್ತಕ್ಕಂಥದ್ದು आजकल आपसी विचारी विनिमय पल भर में इंटरनेट के जरिए हो रहा है। पल भर में दुनिया की किसी भी जगह कोई भी विचार हो, स्थिर चित्र हो, बिना ज़्यादा खर्च किए भेजना मुमकिन हो गया है। रेल, हवाई यात्रा, बस आदि के आरक्षण पल भर में हो रहा है। इंटरनेट आधुनिक जीवन शैली का महत्वपूर्ण अंग बन गया है। शायद इसके बिना संचार व सूचना दोनों ही क्षेत्र ठप पड़ जाती है। ಅಂದರೆ ಪ್ರತಿಯೊಂದು ರಿಸರ್ವೇಷನ್ ಆಗಲಿ, ಏನಾದರೂ ವಿಷಯಗಳನ್ನು ಬೇರೆಯವರಿಗೆ ತಿಳಿಸುವುದರಲ್ಲಾಗಲಿ, ಪ್ರತಿಯೊಂದು ನಾವು ಕ್ಷಣ ಮಾತ್ರದಲ್ಲಿ ಇಂಟರ್ನೆಟ್ ಮೂಲಕ ಇವತ್ತು ಮಾಡಬಹುದು. ಇಂಟರ್ನೆಟ್ ಪರ್ ವರದಾನ ಕೈಸೆ, ಇದು ಭಾಳ ಮುಖ್ಯವಾದಂಥದ್ದು. ಅದು ನಮಗೆ ಲಾಭ ಹೇಗೆ, ಅದು ವರದಾನವಾಗಿ ಹೇಗೆ ಪರಿಣಮಿಸಿದೆ ಅಂತಕ್ಕಂಥದ್ದು. इंटरनेट एक वरदान है, उससे जीवन के हर क्षेत्र में अपना कमाल दिखा है, जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि। यहाँ तक कि देश के रक्षा दलों की कार्यवाही में भी इंटरनेट का बहुत बड़ा योगदान है, इसलिए इंटरनेट वरदान है। इंटरनेट एक वरदान है, उसने जीवन के हर क्षेत्र में अपना कमाल दिखाया है, जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि। यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है। ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಇಂಟರ್ನೆಟ್ ಸೆ ಕೌನ್ ಸಿ ಹಾನಿಯಾ ಹೋ ಸಕ್ತಿ ಹೈ. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ಪ್ರಶ್ನೆ, ನಾವೆಲ್ಲರೂ ತಿಳ್ಕೊಳ್ತಕ್ಕಂಥ ಪ್ರಶ್ನೆ. ಎಷ್ಟು ಲಾಭ ಇದೆಯೋ ಅದಕ್ಕಿಂತ ಜಾಸ್ತಿ ಇದರಿಂದ ಹಾನಿಗಳಿದೆ. ಹೌದಾ? ಏನೇನು ಹಾನಿಗಳಿದ್ದಾವೆ ಇವತ್ತು, ಏನೇನು ದುಷ್ಪರಿಣಾಮಗಳಾಗ್ತಾ ಇದೆ. ಇಂಟರ್ನೆಟ್ ಸೆ ಬಹುತ್ ಸಿ ಹಾನಿಯಾ ಭಿ ಹೈ. इंटरनेट की वजह से पायरसी, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಆದಿ बढ़ रही है. ನೋಡಿ, ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಎಲ್ಲ ಜಾಸ್ತಿ ಆಗ್ತಿದೆ. मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट की कबंद बाहों के पास में फंसे हुए हैं. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. ನೋಡ್ರಿ, ಬ್ಯಾಂಕಿಂಗ್ ಫ್ರಾಡು, ಪೈರಸಿ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಚಾಟಿಂಗ್ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ವೆಬ್ಸೈಟ್ಗಳನ್ನು ಮುಕ್ತವಾಗಿ ನೋಡುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಯುವ ಪೀಳಿಗೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಮತ್ತು ಸಮಯದ ದುರುಪಯೋಗ ಆಗ್ತದೆ. ಅನಾವಶ್ಯಕ ವಿಷಯಗಳು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ನೆಗೆಟಿವ್ ವಿಷಯಗಳು, ಇವೆಲ್ಲ ಹಾನಿಗಳು. ಇದರಿಂದ ಜಾಗರೂಕರಾಗಿರಬೇಕಾಗ್ತದೆ. ಇನ್ನೊಂದು ಸಲ ಓದ್ತೇನೆ. ಇಂಟರ್ನೆಟ್ ಸೆ ಬಹುತ್ ಸಿ ಹಾನಿಯಾं भी है. इंटरनेट की वजह से पायरसी, बैंकिंग फ्रॉड, हैकिंग आदि बढ़ रही है. मुक्त वेबसाइट, चैटिंग आदि से युवा पीढ़ी भी नहीं, बच्चे भी इंटरनेट की कबंद भावों के पास में फंसे हुए हैं. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. ಇದು ಪ್ರಶ್ನೋತ್ತರಗಳಾಯಿತು. ಈ प्रशासनिक वीडियो कॉन्फ्रेंस ಬಗ್ಗೆ, वरदान, अभिशाप, संचार व सूचना क्षेत्र में क्या है और ವ್ಯಾಪಾರ और ಬ್ಯಾಂಕಿಂಗ್ ಕ್ಷೇತ್ರ में क्या लाभ, ಇವೆಲ್ಲ ನೋಡಿದ್ದೀವಿ ನಾವು. ಹೌದಾ? ಈಗ ನಾವು ವ್ಯಾಕರಣದ ಕಡೆಗೆ ಹೋಗೋಣ. ಮೊದಲನೇದು ಅನುರೂಪ ಪ್ರಶ್ನೆ. ಕಂಪ್ಯೂಟರ್, ಸಂಗಣಕ ಯಂತ್ರ, ಇಂಟರ್ನೆಟ್, ಅಂತರ್ಜಾಲ. ನೆಕ್ಸ್ಟ್ IT, ಇನ್ಫಾರ್ಮೇಷನ್ ಟೆಕ್ನಾಲಜಿ. ITES, इंफॉर्मेशन टेक्नोलॉजी एनेबल्ड सर्विसेस. जमीन, आसमान, आकाश, ಭೂಮಿ ಇರಲಿಲ್ಲ ಕಾಣಿಸ್ತದೆ. ಓಕೆ, ಮತ್ತು ಮುಂದಿನದಕ್ಕೆ ಹೋಗೋಣ. ವಿಲೋಮ ಶಬ್ದ ಲಿಖನ. बढ़ना, घटना, स्थिर, अस्थिर, मुमकिन, नामुमकिन, वरदान, अभिशाप, सदुपयोग, दुरुपयोग, ಅನುಪಯುಕ್ತ, ಉಪಯುಕ್ತ. ಈಗ ಕೊನೆಯದಾಗಿ ಅನ್ಯವಚನ. ಓಕೆ, ಕಮ್ರಾ, ಕಮ್ರೆ, ಡಾಯರಾ, ಡಾಯರೆ, ಕಿತಾಬ್, ಕಿತಾಬೆं, जगह, जगहें, कोशिशें, जानकारी, जानकारियाँ, दोस्त, दोस्त, कंप्यूटर, कंप्यूटर, रिश्तेदार, रिश्तेदार, ಚಿಟ್ಟಿ, ಚಿಟ್ಟಿಯ. ಇವಿಷ್ಟು ಮಕ್ಕಳೇ. ಇವೆಲ್ಲ ಚೆನ್ನಾಗಿ ಒಂದು 2 ಸಲ ನೀವು ಕೇಳಿ ನೋಡಿ. ಮತ್ತು ಏನಾದರೂ ನಿಮಗೆ ಸಲಹೆ ಸೂಚನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ಯಾಕಂದರೆ ಎಲ್ಲ 10ನೇ ತರಗತಿಗೆ ಸಂಬಂಧಪಟ್ಟ